ಇವಾಗ ನನ್ನ ಮುಂದಿನ ಸೆಗ್ಮೆಂಟ್ ಐ ಲವ್ ಇಟ್. ನೀವು ಹೌ ಮಚ್ ಯು ಲವ್ ಇಟ್ ಗೊತ್ತಿಲ್ಲ ನನಗೆ, ನೀವೇ ಹೇಳ್ಬೇಕು ಆಫ್ಟರ್ ದಿಸ್ ಸೆಗ್ಮೆಂಟ್. ಬಿಕಾಸ್ ರಾಂಗ್ ಆನ್ಸರ್ಸ್ ಮಾತ್ರನೇ ನೀವು ಕೊಡಬೇಕು ಈ ಸೆಗ್ಮೆಂಟ್ ಅಲ್ಲಿ. ನನ್ನೆಲ್ಲ ಪ್ರಶ್ನೆಗಳಿಗೆ ತಪ್ಪುತ್ತರಗಳನ್ನ ಕೊಡಬೇಕು, ಸರಿಯಾದ ಉತ್ತರ ಕೊಡೋ ಹಾಗಿಲ್ಲ. ಓಕೆ, ನನ್ನ ಮೊದಲ ಪ್ರಶ್ನೆ, ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗ್ತಿರೋ ನಿಮ್ಮ ಸಿನಿಮಾದ ಹೆಸರೇನು? ಜಾನಿ. ಓಕೆ. ಡು ಯು ಬಿಲೀವ್ ಇನ್ ದ ಲಾ ಆಫ್ ಅಟ್ರಾಕ್ಷನ್? ನೋ. ನೀವು ಹುಲಿ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಅಂಡ್ ಮೈಲಾರಿ ಸಿನಿಮಾದಲ್ಲಿ 100 ಡೇಸ್ ಫಂಕ್ಷನ್ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಮಾಡಿದ್ರಿ ಅಲ್ಲ? ಇಲ್ಲ. ಇಲ್ವಾ? ವೆಬ್ಸೈಟ್ ಅಲ್ಲಿ ಸುಳ್ಳ ಹಾಗಿದ್ರೆ? ಓಕೆ ಓಕೆ, ರಾನಿ ಸಿನಿಮಾದ ಸ್ಟೋರಿ ಲೈನ್ ಹೇಳಿ ಕಿರಣ್ ಅವರೇ. ಒಬ್ಬ ಹುಡುಗ ಇರ್ತಾನೆ, ಒಂದು ಹುಡುಗಿನ ತುಂಬಾ ಲವ್ ಮಾಡ್ತಾ ಇರ್ತಾನೆ. ಹುಡುಗಿ ಮನೆಯವ್ರು ಬೇಡ ಅಂದ್ಬಿಡ್ತಾರೆ. ಹುಡುಗ ಹೋಗಿ ಹುಡುಗನ ಅಪ್ಪನ ತಲೆ, ಹುಡುಗಿ ಅವ್ರ ಅಪ್ಪನ ತಲೆ ಎತ್ಬಿಡ್ತಾನೆ. ಸೊ ಅದಕ್ಕೆ ಅವನ್ನ ಜೈಲ್ಗೆ ಹಾಕ್ತಾರೆ. ಜೈಲಿಂದ ಬಂದು ಹುಡುಗಿನೂ ಎತ್ಬಿಡ್ತಾನೆ. ಯಾಕಂದ್ರೆ ಹುಡುಗಿಗೆ ಇನ್ನೊಂದು ಮದುವೆ ಆಗಿರುತ್ತೆ, ಗಂಡ ಹುಡುಗಿರ್ತಾನೆ ಬಿಟ್ಟು. ಗಂಡನ ಹುಡುಕ್ತಾವನೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಪಾರ್ಟ್ 1 ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಯ್ಯೋ, ಇದೇ ಕಥೆ ಅನ್ಕೊಂಡು ಬರ್ದೇ ಇದ್ಬಿಟ್ಟಿರ ಆಮೇಲೆ. ಸೊ ನನ್ನ ಕೊನೆಯ ಸ್ಟೇಟ್ಮೆಂಟ್, ರಾನಿ ಸಿನಿಮಾದ ಟ್ಯಾಗ್ ಲೈನ್ ಏನು? ಕೊನೆಯ ಪ್ರಶ್ನೆ. ಅದಕ್ಕೆ ರಾಂಗ್ ಉತ್ತರನಾ? ಖಂಡಿತ. ರಾನಿ ದ ಲಾಸ್ಟ್ ಬೆಂಚರ್. ರೂಲರ್ಗಿಂತ ಚೆನ್ನಾಗಿದೆ. ಓಕೆ, ಫ್ಯಾಂಟಾಸ್ಟಿಕ್. ಬಟ್ ಯಾ, ಆನ್ ಅ ಸೀರಿಯಸ್ ನೋಟ್, ರಾನಿ ಸಿನಿಮಾ ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಿದೆ. ಸ್ಟೋರಿ ಲೈನ್ ಆಫ್ ಕೋರ್ಸ್ ನಾವು ಕೇಳಲ್ಲ, ಬಟ್ ವಾಟ್ ಕ್ಯಾನ್ ಪೀಪಲ್ ಎಕ್ಸ್ಪೆಕ್ಟ್ ಸಿನಿಮಾಗೆ ಬಂದು ನೋಡಿದಾಗ? ಯಾಕಂದ್ರೆ ಇವತ್ತಿನ ದಿನ ರೀಲ್ಸ್ನೇ ಸಿನಿಮಾ ತೆಗೆದಷ್ಟು ಗ್ರ್ಯಾಂಡ್ಯೂರ್ ಅಲ್ಲಿ ತೆಗಿತಾರೆ. ಆನ್ ದಟ್ ಬಿಗ್ ಸ್ಕೇಲ್, ಲಾರ್ಜ್ ಸ್ಕೇಲ್, ಅತ್ಯದ್ಭುತವಾದಂತಹ ವೆಬ್ ಸೀರೀಸ್ಗಳಿದೆ. ಅಂಡ್ ನಮ್ಮ ರೆಫರೆನ್ಸ್ಗೆ ಎಲ್ಲಾ ಭಾಷೆಯ ಸಿನಿಮಾಗಳಿದೆ. ಬಿಕಾಸ್ ಇವತ್ತಿನ ದಿನ ಎಲ್ಲಾ ಭಾಷೆಯ ಸಿನಿಮಾನ ನಾವು ಕನ್ಸ್ಯೂಮ್ ಮಾಡ್ತೀವಿ ವಿತ್ ಸಬ್ ಟೈಟಲ್ಸ್. ಬಟ್ ಜನ ಯಾಕೆ ಥಿಯೇಟರ್ಗೆ ಬಂದು ರಾನಿ ಸಿನಿಮಾನ ನೋಡ್ಬೇಕು? ಈ ಎಲ್ಲದ್ರ ಮಧ್ಯೆ ಅಂದ್ರೆ ಕೆಲವೊಂದಷ್ಟು ಜೆನ್ಯೂನ್ ಪಾಯಿಂಟ್ಸ್ ಇದೆ. ಬಟ್ ಯೂಟ್ಯೂಬ್ ಅಲ್ಲಿ ಯಾವ ವಿಡಿಯೋ ತೆಗೆದು ನೋಡಿದ್ರೆ ಇದೇ 4-5 ಕೇಳಿರ್ತೀರಾ. ಅದ್ರ ಬಿಟ್ಟು ಹೇಳ್ತೀನಿ, ಅಂದ್ರೆ ನಮ್ಮ ಸಿನಿಮಾ ಅದ್ಭುತವಾಗಿದೆ, ನಾವು ಚೆನ್ನಾಗಿ ಮಾಡಿದೀವಿ, ಒಳ್ಳೆ ಪ್ರಯತ್ನ, ಹೊಸಬ್ರಿಗೆ ಅವಕಾಶ ಕೊಡಿ, ಇದೆಲ್ಲ ನೀವು ಕೇಳೇ ಇರ್ತೀರಾ 24 ಸಲ. ಅದು ಬಿಟ್ಟು ವೈ ಐ ಫೀಲ್, ಈಗ ಆಸ್ ಅ ಆಡಿಯನ್ಸ್ ನಾನು ನನ್ನ ಫ್ಯಾಮಿಲಿನ ರಾನಿ ಸಿನಿಮಾ ಕರ್ಕೊಂಡು ಹೋಗ್ಬೇಕು ಯಾಕೆ ಅಂತ ಆಸ್ ಅ ಆಡಿಯನ್ಸ್ ನಾನು ನೋಡಿದ್ರೆ, ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಏನು ಹೇಳ್ತೀವಿ, ಅಥವಾ ಥಿಯೇಟರ್ ಆಂಬಿಯನ್ಸ್ ಅಲ್ಲಿ ಒಂದು ಸಿನಿಮಾ ನೋಡೋ ಇಂಪ್ಯಾಕ್ಟ್ ಏನಾಗುತ್ತೆ, ಅದೆಲ್ಲ ನಿಮಗೆ ಈ ಸಿನಿಮಾದಲ್ಲಿದೆ. ಇನ್ ಟರ್ಮ್ಸ್ ಆಫ್ ಸೌಂಡ್ ಡಿಸೈನ್, ಆಮೇಲೆ ಸಿನಿಮಾ ಅಂತ ಬಂದಾಗ ಇಟ್ಸ್ ಅ ವಿಜುವಲ್ ಎಂಟರ್ಟೈನ್ಮೆಂಟ್. ಸೊ ನಿಮಗೆ ವಿಜುವಲಿ ತುಂಬಾ ಗ್ರ್ಯಾಂಜರ್ ಇದೆ. ಗ್ರ್ಯಾಂಜರ್ ಅನ್ನೋದಕ್ಕಿಂತ ಒಂದು ಪ್ಯಾಕ್ಡ್ ಸ್ಟೋರಿ ಅಂತ ಹೇಳ್ತಾರಲ್ಲ, ವಿತ್ ಇಮೋಷನ್ಸ್, ಅದು ಸಿಗುತ್ತೆ. ಅಂಡ್ ಮೇನ್ ಪಾರ್ಟ್ ಇಸ್ ದ ಪರ್ಫಾರ್ಮೆನ್ಸಸ್. ಸೊ ಒಂದಂತೂ ಐ ಕ್ಯಾನ್ ಮೇಕ್ ಶೋರ್, ಬಿಕಾಸ್ ನಾವು 2 ಸ್ಕ್ರೀನಿಂಗ್ ಮಾಡಿದ್ದೀವಿ ಅಂಡ್ ಅದರಲ್ಲಿ ನಾನು ಅಷ್ಟು ರಿಯಾಕ್ಷನ್ಸ್ ನೋಡಿದ್ದೀನಿ. ಒನ್ ಥಿಂಗ್ ಐ ಕ್ಯಾನ್ ಪ್ರಾಮಿಸ್, ನಾನು ಎಲ್ಲಿ ಕಣ್ಣೀರ್ ಹಾಕ್ತೀನೋ ಪ್ರತಿಯೊಬ್ರು ಕಣ್ಣೀರ್ ಹಾಕ್ತೀರಾ. ಸೊ ಲೈಕ್ ಇಮೋಷನಲಿ ಯು ವಿಲ್ ಗೆಟ್ ಕನೆಕ್ಟೆಡ್. ಅಂಡ್ ಪ್ರತಿ ಒಬ್ಬ ಕನ್ಸ್ ಕಾಣೋನು ತುಂಬಾ ಹತ್ರ ಆಗುತ್ತೆ ಈ ಸಿನಿಮಾ. ನೀವು ಏನು ಒಂದು ಪಡಿಬೇಕು ಅಂತ ಇದಿರಲ್ಲ, ಈ ಸಿನಿಮಾ ನೋಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಲವ್ಲಿ. ಸೊ ಇದು ಇಟ್ಸ್ ಅಬೌಟ್ ರಾನಿ ಸಿನಿಮಾ. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಸೆಪ್ಟೆಂಬರ್ 12ನೇ ತಾರೀಕು. ಬಟ್ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಸುಮಾರು ಜನರಿಗೆ ಸುಮಾರು ಡೌಟ್ಸ್ ಇದೆ. ಬಿಕಾಸ್ ಸಾಕಷ್ಟು ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮೇ ತಗೊಳ್ಳೋಣ, 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ನಿಮಗೆ. ಬಟ್ ನೀವು ಯಾರನ್ನೂ ಫಾಲೋ ಮಾಡ್ತಿಲ್ಲ, ಯಾಕೆ? 0 ಫಾಲೋವರ್ಸ್, ಐ ಮೀನ್ ಫಾಲೋಯಿಂಗ್. 1 ಮಿಲಿಯನ್ ಫಾಲೋವರ್ಸ್ ಅಂಡ್ 0 ಫಾಲೋಯಿಂಗ್. ಒಂದು ರೀಸನ್ ಇರಲೇಬೇಕು ಇದಕ್ಕೆ. I'll ask you one question. Why you follow someone? ಸಿ, ಅದು ಫ್ರೆಂಡ್ಸ್ ಅವರು ಅಂತ ಇರಬಹುದು, ಅಥವಾ ಕೆಲವೊಂದ್ಸಲ ನೋನ್ ಪರ್ಸನಾಲಿಟಿ ಅವ್ರು ನಮ್ಮನ್ನು ಫಾಲೋ ಮಾಡ್ತಾರೆ ಅಂತ ನಾವು ಮಾಡಿರಬಹುದು, ಅಥವಾ ವಿ ಫಾಲೋ ದೇರ್ ಕಂಟೆಂಟ್, ವಿ ಲೈಕ್ ದೇಮ್ ಅನ್ನೋದು ಫಾಲೋ ಮಾಡಬಹುದು. 4 ಪಾಯಿಂಟ್ ಹೇಳಿದ್ರಲ್ಲ, ನಂಗೆ ಇದು ಯಾವುದು ಇಲ್ಲ ಈಗ. ಓಕೆ. ಸೊ ಸಿ, ಒಂದು ಫ್ರೆಂಡ್ ಸರ್ಕಲ್ ಅಂತ ಐ ನೋ ಪೀಪಲ್, ಲೈಕ್ ನಾನು ಅವ್ರಿಗೆ ಪರಿಚಯ ಇರ್ತೀನಿ, ಅವ್ರು ನನಗೆ ಪರಿಚಯ ಇದ್ದಾರೆ. ಬಟ್ ಈ ಸ್ಕೂಲ್ ಕಾಲೇಜಸ್ ಅಲ್ಲಿ ನಿಮ್ಗೆ ಒಂದು ಫ್ರೆಂಡ್ಸ್ ಅಂತ ಇರ್ತಾರೆ ಗೊತ್ತಾ, ನನಗೆ ಆ ಸರ್ಕಲ್ ಇಲ್ಲ. ಅಂಡ್ ಮೇ ಬಿ ಸಿ ಇಟ್ಸ್ ನಾಟ್, ಐ ಕಾಂಟ್ ಕಮೆಂಟ್ ಆನ್ ಇಟ್ಸ್ ಗುಡ್ ಆರ್ ಬ್ಯಾಡ್, ಬಟ್ ನಾನು ನೋಡಿರೋಂಥ ಸಿಚುವೇಶನ್ಸು, ನಾನು ನೋಡಿರೋಂಥ ಸಂದರ್ಭದಲ್ಲಿ ಐ ಡೋಂಟ್ ಫೀಲ್ ಲೈಕ್ ಮೇಕಿಂಗ್ ಫ್ರೆಂಡ್ಸ್. ಬಿಕಾಸ್ ಕೆಲವು ಸರಿ ಆಗುತ್ತೆ ಗೊತ್ತಾ, ಪಕ್ಕದಲ್ಲಿ ಕೂರೋ ಯೋಗ್ಯತೆ ಇಲ್ದಿರೋ ತಲೆ ಮೇಲೆ ಕೂರಿಸ್ಬಿಡ್ತೀವಿ ಅಂತವ್ರೆ, ಏನೋ ಇದು ಮಾಡಿರ್ತಾರೆ. ಸೊ ಐ ಆಮ್ ನಾಟ್ ಕಂಫರ್ಟೇಬಲ್ ಇನ್ ಬಿಲ್ಡಿಂಗ್ ಅ ಕನೆಕ್ಷನ್ ಆರ್ ಒಂದು ಇದರಲ್ಲಿ. ಐ ನೋ ಪೀಪಲ್, ಐ ರೆಸ್ಪೆಕ್ಟ್ ಪೀಪಲ್, ಅವ್ರು ನನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಬಟ್ ನನ್ನ ಫ್ರೆಂಡ್ ಸರ್ಕಲ್ ಅಂತ ಇಲ್ಲ. ಸೊ ಮೇ ಬಿ ಆ ಒಂದು ಇದರಲ್ಲಿ ಐ ಡೋಂಟ್ ಫಾಲೋ ಎನಿವನ್. ಆ್ಯಂಡ್ ನಾನು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಏನ್ ಮಾಡಿದಾಗ, ಈಗ ನೀವು 1 ಮಿಲಿಯನ್ ನೋಡ್ತಿದ್ರೆ, ಈವನ್ ವೆನ್ ದೇರ್ ವಾಸ್ ಲೈಕ್ 10 followers, I was not following anyone. Because ಆ ಟೈಮಲ್ಲೂ ಸೋಷಿಯಲ್ ಮೀಡಿಯಾ ಸ್ಪೆಷಲಿ ಅನ್ನೋದು ಇಟ್ಸ್ ಕೈಂಡ್ ಆಫ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ ಒಂದು ಐಡೆಂಟಿಟಿ ಕಾರ್ಡ್. ಆ್ಯಂಡ್
ನಾನು ಇಂಡಿಪೆಂಡೆಂಟ್ಲಿ ಐ ವಾಂಟೆಡ್ ಟು ಬಿಲ್ಡ್ ಇಟ್ ವೇರ್ ಐ ಗಿವ್ ಸಮ್ ಇಂಡಿಪೆಂಡೆಂಟ್ ಕಾಂಟೆಂಟ್ ಆರ್ ಐ ಬಿಲ್ಡ್ ಅ ಇಂಡಿವಿಜುವಲ್ ಪರ್ಸನಾಲಿಟಿ. ನನಗೆ ಯಾರ ಇನ್ಫ್ಲುಯೆನ್ಸ್ ಆಗಿ ಆ ತರ ಆಗ್ಬೇಕು ಅಂತ ಇರಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಕ್ರಿಯೇಟ್ ಮೈ ಓನ್ ಪರ್ಸನಾಲಿಟಿ. ಸೊ ಅದಕ್ಕೆ ಐ ಡಿಡ್ಂಟ್ ಫಾಲೋ ಎನಿವನ್. So yeah, these are the reasons. But another thing people are waiting to know is, ಸುಮಾರು ಕಡೆ ಹೇಳಿದ್ದೀರಾ ನೀವು that I'm committed to my work, I'm not single ಅಂತ. But ಇದಕ್ಕೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡಿ. Why are you not committed? Or why are you single? ಸಿ ಮುಂಚೆ ಪ್ರೀತಿ ಮದುವೆ ಅಂದ್ರೆ ನನಗೆ ಬೇರೆ ಪರ್ಸ್ಪೆಕ್ಟಿವ್ ಇತ್ತು. ಬಟ್ ಸಿ ಒನ್ಸ್ ಐ ಸ್ಟಾರ್ಟೆಡ್ ಲುಕಿಂಗ್ ಎಟ್ ಲೈಫ್ ಅಥವಾ ಐ ಸ್ಟಾರ್ಟೆಡ್ ವರ್ಕಿಂಗ್, ಬೇರೆ ಒಂದಷ್ಟು ಫ್ರೆಂಡ್ಸ್ ರಿಲೇಶನ್ಶಿಪ್ ಇದೆಲ್ಲ ನೋಡಿದಾಗ ಅರ್ಥ ಆಗಿದೆ ಏನು ಅಂತಂದ್ರೆ, ಸಿ ಮೇ ಬಿ ಫಸ್ಟ್ ಪಾಯಿಂಟ್ ಅಲ್ಲಿ ನಿಮ್ಗೆ ಯುನೋ ಯು ಫಾಲ್ ಫಾರ್ ಸಮ್ ಒನ್ ಫಾರ್ ದ ಲುಕ್ಸ್ ಆರ್ ಮೇ ಬಿ ದೇರ್ ಆರ್ ಸರ್ಟನ್ ರೀಸನ್ಸ್. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇಟ್ಸ್ ಹೌ ಕಂಫರ್ಟೇಬಲ್ ಯು ಆರ್ ವಿತ್ ದಟ್ ಪರ್ಸನ್ ಅನ್ನೋದು ತುಂಬಾ ಇದು ಬರುತ್ತೆ. ಅಂಡ್ ನನ್ಗೆ ನನ್ನ ಜೀವನದ ಬಗ್ಗೆ ಏನೆಲ್ಲ ಡ್ರೀಮ್ಸ್ ಇದೆಯೋ ಅಥವಾ ನನ್ನ ಜೀವನ ಈ ತರ ಇರಬೇಕು ಅಂತ, ಆಬ್ವಿಯಸ್ಲಿ ಒಂದು ಹುಡುಗಿಗೂ ಅವಳ ಜೀವನದ ಬಗ್ಗೆ ಅದೇ ತರ ಒಂದು ಕನ್ಸಿರುತ್ತೆ. ನಾನ್ ಮದ್ವೆ ಆದಾಗ ನನ್ನ ಮದ್ವೆ ಈ ತರ ಇರಬೇಕು ಅಥವಾ ನನ್ನ ಜೀವನ ನಂದು ಈ ತರ ಒಂದ್ ಮೈಂಡ್ ಸೆಟ್ ಇರುತ್ತೆ, ಈ ತರ ಆಗ್ಬೇಕು. ಅಂಡ್ ಒನ್ಸ್ ಮ್ಯಾರೇಜ್ ಹ್ಯಾಪನ್ ಅಂದ್ರೆ ಏನಂತಾರೆ, ಇಬ್ರು ಒಂದು ಇದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ನಡಿಬೇಕು. ಐ ಫೀಲ್ ಇಸ್ ವೈ ದಟ್ ಬ್ಯಾಲೆನ್ಸ್ ಇಸ್ ಈವನ್ ರಿಕ್ವೈರ್ಡ್. ಪಾಪ ಅವ್ರ ಒಂದು ಕನ್ಸು ನೋಡಿದ್ದಾರೆ, ನನ್ನೊಂದು ಕನ್ಸು ನೋಡಿದೀನಿ. ವೆನ್ ಐ ಆಮ್ ಕೇಪಬಲ್ ಆಫ್ ಗಿವಿಂಗ್ ಹರ್ ದ್ಯಾಟ್ ಪರ್ಟಿಕ್ಯುಲರ್ ಲೈಫ್, ದ್ಯಾಟ್ ಟೈಮ್ ಐ ಶುಡ್ ಟೇಕ್ ಅ ಡಿಸಿಷನ್. ಸುಮ್ನೆ ಈಗ ರಶ್ ಮಾಡಿ ಹೇಳ್ತಿಲ್ವಾ ಲೈಫ್ ಲಾಂಗ್ ಎಲ್ಲ ಅಯ್ಯೋ ನಿನ್ ಮದುವೆ ಆಗಿ ನನ್ನ ಲೈಫ್ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಬೈಕೊಳ್ಳೋದಕ್ಕಿಂತ ಒಂದು ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದನ್ನ ನಾನ್ ಕೇಪಬಲ್ ಆಗ್ಬೇಕು ಅಂಡ್ ದೆನ್ ಐ ಥಿಂಕ್ ಅಬೌಟ್ ಇಟ್. ಅದಕ್ಕಿಂತ ಮುಂಚೆ ಇಟ್ಸ್ ನಾಟ್ ರಿಕ್ವೈರ್ಡ್. ಆಮೇಲೆ ಸಿ ವಾಟ್ ಐ ವಾಂಟ್ ಇನ್ ಮೈ ಲೈಫ್, ನನ್ಗೇನ್ ಡ್ರೀಮ್ಸ್ ಇದೆ ಅಂಡ್ ಆ ಸ್ಪೀಡ್ ಏನಿದೆಯಲ್ಲ, ಐ ಡೋಂಟ್ ವಾಂಟ್ ಸ್ಪೀಡ್ ಬ್ರೇಕರ್ಸ್ ಇನ್ ದಟ್ ರೈಟ್ ನೌ. ಐ ಜಸ್ಟ್ ವಾಂಟ್ ಅ ಸ್ಮೂತ್ ರೈಡ್ ಅಂಡ್ ಜಸ್ಟ್ ರೀಚ್ ಮೈ ಗೋಲ್. ಸೊ ಅದೇ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದೆ, ನಿಮ್ಮ ವಿಷನ್ ಅಂಡ್ ಕ್ಲಾರಿಟಿ ಆಫ್ ಥಾಟ್ಸ್ ಇಸ್ ಲೈಕ್ ರಿಯಲಿ ಅಮೇಸಿಂಗ್. ವೇರ್ ಯು ಗೆಟ್ ಇಟ್ ಫ್ರಮ್? ಅಂದ್ರೆ ತಂದೆ ಆರ್ಮಿ ಬ್ಯಾಕ್ ಗ್ರೌಂಡ್ ಅಂತ ನಮಗೆ ಗೊತ್ತು, ತಾಯಿ ಮಸ್ಟ್ ಹ್ಯಾವ್ ಬೀನ್ ಅ ಸ್ಟ್ರಾಂಗ್ ಪರ್ಸನಾಲಿಟಿ ಡೆಫಿನೆಟ್ಲಿ, ಅಂಡ್ ನಿಮಗೊಬ್ರು ತಂಗಿ. ಯಾರಿಂದ ಈ ಸ್ಟ್ರಾಂಗ್ ಪರ್ಸನಾಲಿಟಿ ಅಥವಾ ಈ ಕ್ಲಾರಿಟಿ ಆಫ್ ಥಾಟ್ಸ್ ನಿಮಗೆ ಬಂದಿದೆ ಅನ್ಸುತ್ತೆ? ಸಿ ನಿಮ್ಗೆ ಅಡ್ವೈಸಸ್ ಸಿಗ್ಬೋದು ಅಂಡ್ ಇಟ್ ಡಿಪೆಂಡ್ಸ್ ಆನ್ ಯು ಹೌ ಯು ಟೇಕ್ ಇಟ್. ಬಟ್ ನಿಮ್ಗೆ ಸಿಚುವೇಶನ್ಸ್ ಏನಿರುತ್ತಲ್ಲ ಲೈಫಲ್ಲಿ, ಅದು ನೀವು ನಮ್ಮ ತಪ್ಪಿಂದ ಎಷ್ಟು ಕಲ್ತ್ಕೋತೀವಿ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಆ ಸಿಚುವೇಶನ್ಸ್ ಇಂದ ನಾವು ಏನ್ ಎಕ್ಸಾಕ್ಟ್ಲಿ ಪಾಯಿಂಟ್ ನ ತಗೊಳ್ತೀವಿ ಅಂತ. ಅಂಡ್ ಲೈಫ್ ಹೋಗ್ತಾ ಹೋಗ್ತಾ ನಿಮ್ಗೆ ಪ್ರತಿಯೊಂದಕ್ಕೂ ಆನ್ಸರ್ ಕೊಡ್ತಾನೆ ಹೋಗುತ್ತೆ. ಅಂಡ್ ದೆನ್ ಜಸ್ಟ್ ಥಿಂಕ್ ಅಬೌಟ್ ಯೋರ್ ಸೆಲ್ಫ್, ಥಿಂಕ್ ಅಬೌಟ್ ಯೋರ್ ಫ್ಯೂಚರ್ ಅಂಡ್ ಅದನ್ನ ಹೇಗೆ ಶೇಪ್ ಅಪ್ ಮಾಡಬೇಕು, ವಾಟ್ ಇಸ್ ರಿಕ್ವೈರ್ಡ್, ವಾಟ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ನೀವೇ ಅರ್ಥ ಮಾಡ್ಕೊಂಡಾಗ ಯು ಗೆಟ್ ದಟ್ ಮೆಚುರಿಟಿ. ತಪ್ಪು ಅಂತ ಗೊತ್ತಿದ್ರು ತಪ್ಪು ಮಾಡ್ತಾ ಇದ್ದಾಗ ಎತ್ತೆ ತೊಡೆಯುತ್ತೆ ಲೈಫ್. ಸೊ ಅದಾಗಬಾರ್ದು ಅಂತಂದಾಗ ಯು ಶುಡ್ ಹ್ಯಾವ್ ದಟ್ ಮೆಚುರಿಟಿ. ಆಮೇಲೆ ಸಿ ಲವ್ ಪೀಪಲ್, ಲವ್ ಯೋರ್ ಸೆಲ್ಫ್, ಲವ್ ನೇಚರ್, ಮಿಕ್ಕಿದ ಆನ್ಸರ್ಸ್ ನಿಮ್ಗೆ ಹಿಂಗೆ ಬರ್ತಾ ಇರುತ್ತೆ. ನಾನು ಆಲ್ಸೋ ಹೇಳ್ತಾರಲ್ಲ, ಎಲ್ಲಾ ಮಿಸ್ಟೇಕ್ಸ್ ನಮ್ಗೆ ಮಾಡೋದಕ್ಕೆ ಟೈಮ್ ಇರಲ್ಲ, ಮಿಸ್ಟೇಕ್ಸ್ ನೋಡಿ ನಾವು ಕಲ್ತು ಬಿಡಬೇಕು ಅಂತ. ಆಮೇಲೆ ಲೈಫ್ ನಿಮ್ಗೆ ಹೇಳ್ಕೊಡುತ್ತೆ. ಐ ಫೀಲ್ ನೇಚರ್ ಗಿವ್ ಯು ದ ಬೆಸ್ಟ್ ಸೈನ್. ಪ್ರತಿ ಒಂದ್ರಲ್ಲೂ ನಿಮ್ಗೆ ಆ ಸೈನ್ಸ್ ಬರ್ತಾ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯು ಹೌ ಯು ಟೇಕ್ ಇಟ್, ಹೌ ಯು ಅಂಡರ್ಸ್ಟ್ಯಾಂಡ್, ಅದನ್ನ ಹೇಗೆ ನೀವು ಪ್ರೊಸೆಸ್ ಮಾಡ್ತೀರಾ, ನಿಮ್ ಲೈಫ್ ನ ಹೇಗೆ ಶೇಪ್ ಮಾಡ್ತೀರಾ. ಅಂಡ್ ಈ ಎಲ್ಲದಕ್ಕೂ ಅಪ್ಬ್ರಿಂಗಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ. ಮನೇಲಿ ಯಾವ ವಾತಾವರಣ ಒಂದು ಶುರು ಆಗುತ್ತೋ that helps a lot in this. ನೇಚರ್ ಕಲ್ಸ್ಕೊಡುತ್ತೆ ಅಂತ ಏನ್ ಹೇಳಿದ್ರಿ, ನೇಚರ್ ಅವಕಾಶಗಳನ್ನು ಕೊಡುತ್ತೆ. ಮುಳುಗೋ ನದಿಲೂ ನೀರು 3 ಸಲ ಎತ್ತಾಕತ್ ನಮ್ಮನ್ನ ಅಂತ ಅಂತಾರೆ. ಕಲಿಯೋದು ಬಿಡೋದು ನಮ್ಮಲ್ಲಿರೋದು.